ಹಾಯ್ ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಸರ್ಕಾರ ಕಡೆಯಿಂದ ನಿಮಗೆ ಅಧಿಕೃತವಾಗಿ ಅಧಿಸೂಚನೆ ಕೊಟ್ಟಿದ್ದು ನೇರ ನೇಮಕಾತಿ ಅಂದರೆ ಗ್ರಾಮ ಅಧಿಕಾರಿಗಳ ನೇರ ನೇಮಕಾತಿ ನಡೆಯಿತು. ಸೊ ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವ ದಿನಾಂಕಿಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿ ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಫಸ್ಟ್ ಮಾಹಿತಿನ ತಿಳಿಸ್ಕೊಡ್ತೀವಿ. ಈ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅವರ ವತಿಯಿಂದ ಸೊ ನಿಮಗೆ ದಿನಾಂಕ 10/7/2026 ಅಂದರೆ ಸೊ ನಿನ್ನಿನ ತಾರೀಕಿಗೆ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಧಿಸೂಚನೆ ಏನೆಂದು ಕೊಟ್ಟಿದ್ದಾರೆ ಅಂದರೆ ನಾನು ಇಲ್ಲಿ ಓದಿ ತಿಳಿಸ್ಕೊಡ್ತೀನಿ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ವಿವಿಧ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆಯನ್ನು ಪಡೆದುಕೊಂಡಂಥ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕೆಂದು ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಜಿಲ್ಲೆ ಹೆಸರನ್ನು ಕೊಟ್ಟಿದ್ದಾರೆ, ಕಲಬುರಗಿ, ಬೀದರ್, ರಾಯಚೂರು. ಸೊ ಹುದ್ದೆಗಳ ಸಂಖ್ಯೆ ನೋಡಿ, ಖಾಲಿ ಇದೆ 40, 17, 10 ಮತ್ತು 67 ಒಟ್ಟು ಖಾಲಿ ಹುದ್ದೆ ಸಂಖ್ಯೆಗಳು ಖಾಲಿ ಇರ್ತವೆ. ಸೊ ಮತ್ತು ಇಲ್ಲಿ ಗಮನಿಸಿ, ವಿದ್ಯಾರ್ಥಿಗಳು ಸರಿಯಾಗಿ ಓದ್ಕೋಬೇಕಂದ್ರೆ PDF-ನ ನಾನು ಇಲ್ಲಿ ಶೈಕ್ಷಣಿಕನ ತಿಳಿಸ್ಕೊಡ್ತೀನಿ. ಅಂದರೆ ಸ್ಕೂಲು ಯಾವ ರೀತಿ ಓದ್ಕೊಂಡಿರಬೇಕು, ಗ್ರಾಮ ಆಡಳಿತ ಅಧಿಕಾರಿಗೆ ಸೊ PVC ಮತ್ತು ತಸ್ಮನ ಅಂದರೆ ತಸ್ಮ ಅಂದರೆ IT ಇರ್ಬೋದು, ವಿವಿಧ ಡಿಪ್ಲೊಮಾ ಇರ್ಬೋದು, ಅಂದರೆ ಅರ್ಹತೆ ಕೋರ್ಸ್ಗೆ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಸಸಮಾನ ವಿದ್ಯಾರ್ಥಿ ಅಂತ ಕರಿತೀವಿ, ಕ್ವಾಲಿಫಿಕೇಷನ್ಸ್ ಕರಿತೀವಿ. PVC ಮತ್ತು ವಿವಿಧ ಕೋರ್ಸ್ಗಳ ಮೇಲೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ CBSE ನಡೆಸಿರುವಂಥ ಮಂಡಳಿ ನಡೆಸುವಂಥ ಕ್ಲಾಸ್ 12 ಅಂದರೆ ಸೆಕೆಂಡ್ PUC ಅಂತ ಕರಿತೀವಿ ನಾವು. ಅದರ CBSE ಸೆಂಟ್ರಲ್ ನಡೆಯೋದು ಕೇಂದ್ರ ಪರೀಕ್ಷೆ ಇರ್ಬೋದು ಇದು. ಹಾಗೆ ಇತರೆ ರಾಜ್ಯ ಪರೀಕ್ಷೆ ನೋಡಿ, ಸೊ ಸೆಕೆಂಡ್ PUC ಇರ್ಬೋದು, ITI ಇರ್ಬೋದು, ಎಲ್ಲ ಕೂಡ ಇಲ್ಲಿ ಮಾಡ್ಕೊಂಡು. ಹಾಗೆ 2 ವರ್ಷ ಕೋರ್ಸ್ ಅಂದರೆ IT ಇರುತ್ತೆ ನೋಡಿ, 2 ವರ್ಷಗಳ ಕೋರ್ಸ್ ಕೂಡ ಮಾಡ್ಕೊಂಡಿರಬೇಕು, ಅದು ಕೂಡ ಇದೆ ಇಲ್ಲಿ. ಸೊ ಅದು ಕೂಡ ಉತ್ತೀರ್ಣದಲ್ಲಿ ಮಾತ್ರ PUCಗೆ ಅರ್ಹತೆಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೋಬೇಕು ನೀವು. ಹಾಗೆ ನಾ ಈಗ ಯಾವ ರೀತಿ ಒಂದು ಅಪ್ಲಿಕೇಶನ್ ಕರೆದಿದ್ರಲ್ಲ ನೋಟಿಫಿಕೇಶನ್ನ, ಸೊ ಅದನ್ನು ನೋಡೋಣ ಬನ್ನಿ. ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ PDF-ನ ಈ ರೀತಿ ನಾವು ಮಾಡಿಫೈ ಮಾಡ್ಕೊಂಡು ಬನ್ನಿ. ಕನಿಷ್ಠ ಶೈಕ್ಷಣಿಕವಾಗಿ ಅರ್ಹತೆಯನ್ನು ಪರಿಗಣಿಸಲಾಗುವುದು. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ, ನೇರ ನೇಮಕಾತಿ ಮಾಡ್ಕೊತೀವಿ ಅಂತ. ಸೊ ನೀವು ಡೀಟೇಲ್ ಆಗಿ ನೋಡ್ಕೋಬೇಕು. PDF-ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮುಂದಿನ ಒಂದು ಸ್ಟೆಪ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಯೋಮಿತಿ, ಸೊ ವಯಸ್ಸು ಯಾವ ರೀತಿ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡಬೇಕು. ಸೊ ವಯಸ್ಸಿನ ಒಂದು ಮಿತಿಲಿ ಇದೆ. ಸೊ ವಯಸ್ಸು ನೋಡಿ, ಇಲ್ಲಿ 40 ವರ್ಷಗಳು ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗೆ ಆದರೆ ಕಾಮನ್ ಕ್ಯಾಂಡಿಡೇಟ್ಗೆ 40 ವರ್ಷಗಳಾಗಬೇಕು. ಹಾಗೆ ಸೊ ಅಲ್ಲಿ ಮತ್ತೆ ಸೊ ನೋಡೋದಾದ್ರೆ ನೀವು 43 ವರ್ಷಗಳು ಯಾವುದಕ್ಕಂದರೆ ಪರವರ್ಗ ಅಂದರೆ ಕ್ಯಾಟಗರಿ 2A 2B 3B. ಹಾಗೆ ಇವ್ರಿಗೆ ಏನು ಮಾಡಬೇಕು, 43 ವರ್ಷ ಆಗಿರ್ಬೇಕು ಕಂಪಲ್ಸರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಕ್ಯಾಂಡಿಡೇಟ್ಸ್ಗೆ 45 ವರ್ಷ ಮ್ಯಾಕ್ಸಿಮಮ್ ವಯೋಮಿತಿ ಆಗಿರಬೇಕು. ಸೊ ಸರಿ ನೋಡ್ಕೋಬೇಕು. ನೆಕ್ಸ್ಟ್ PDF ನೋಡೋಣ ಬನ್ನಿ. ಸೊ PDF ಇಲ್ಲಿದೆ, ನೆಕ್ಸ್ಟ್ PDF. ಸೊ ಅಲ್ಲಿ ಎಕ್ಸಾಮ್ ಸಂಬಂಧಪಟ್ಟಂಥ PDF ಇದೆ, ಅದನ್ನು ನೋಡ್ಕೋಬೇಕು ನೀವು ಡೀಟೇಲ್ ಆಗಿ. ಸೊ ಅರ್ಜಿ ಸಲ್ಲಿಸಲು ಲಿಂಕ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಸೊ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಲಾಸ್ಟ್ ಡೇಟ್ ಬಂದುಬಿಟ್ಟು 11/7/2026 ಲಾಸ್ಟ್ ಟೈಮ್ ಇದೆ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026 ಲಾಸ್ಟ್ ಡೇಟ್ 30ನೇ ತಾರೀಕು ಒಳಗೆ ಶುಲ್ಕ ಮರುಪಾವತಿ ಮಾಡಬೇಕು. ಶುಲ್ಕ ಅಂದರೆ ಫೀಸ್ ಸ್ಟ್ರಕ್ಚರ್ ಏನಿರೋದೇ 31/7/2026 ಲಾಸ್ಟ್ ಡೇಟ್ ಇದೆ. ಬೇಗನೆ ಆಸಕ್ತ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ಸೊ ಇಲ್ಲಿ ಓದಲು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಗಮನ ಕೊಟ್ಟು ಓದ್ಕೊಂಡು ಮಾಹಿತಿನ ಪಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ನೋಡೋಣ. ಸೊ ಫೀಸ್ ಸ್ಟ್ರಕ್ಚರ್ ಆಯಿತು. ಇನ್ನು ಇಲ್ಲೊಂದು ಮಾಹಿತಿನ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಪರೀಕ್ಷೆ ನೋಡಿ, ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಸೊ ಪರೀಕ್ಷೆ ಸಂಬಂಧಪಟ್ಟಂಥ ಟೈಮ್ ಕೊಟ್ಟಿದ್ದಾರೆ. ಪರೀಕ್ಷೆ ನಿಮಗೇನು ಬೇಕು ನೋಡಿ ಇಲ್ಲಿ. ಸೊ ವೋಟರ್ ಕಾರ್ಡ್ ಬೇಕು, ಸೊ ಅಂದರೆ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಹಾಗೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್. ಸೊ ಇವು ಸರ್ಕಾರಿ ನೌಕರನ ID ಅಂತ ಇರ್ತಾರೆ ನೋಡಿ, ಇವೆಲ್ಲ ಬೇಕಾಗತ್ತೆ ಇಲ್ಲಿ ಕಂಪಲ್ಸರಿ. ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕನ್ನಡ ಭಾಷೆ ಪರೀಕ್ಷೆ ಇದೆ, ಅದನ್ನು ಕೂಡ ಓದ್ಕೋಬೇಕು. ಸೊ ಸಾಮಾನ್ಯ ಜ್ಞಾನ ಅಲ್ಲಿ ಪ್ರಚಲಿತ ಅಂದರೆ ಕರೆಕ್ಟ್ ಅಪಿಯರೆನ್ಸ್ ಮೇಲೆ ಎಕ್ಸಾಮ್ ಇರುತ್ತೆ. ಒಟ್ಟು 100 ಅಂಕ. ಸೊ 2 ಗಂಟೆ, ಪ್ರತಿಯೊಂದು ಗರಿಷ್ಠ ಅಂಕ ಕೂಡ 100 ಇರುತ್ತೆ, ಅದು ನೋಡ್ಕೊಳ್ಳಿ. ಪ್ರಶ್ನೆ ಪತ್ರಿಕೆ 1 ಈ ರೀತಿ ಎಲ್ಲ ಇದೆ. ಗ್ರಾಮೀಣ ಅಭಿವೃದ್ಧಿಯ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಬಗ್ಗೆ ಇರುತ್ತೆ. ಸೊ ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇದೆ, ಕಂಪ್ಯೂಟರ್ ಜ್ಞಾನ ಇರುತ್ತೆ, ಅದು ಕೂಡ 100 ಸೇಮ್ ಟೈಮ್ ಇರುತ್ತೆ. ಅದಕ್ಕೂ ಸೂಚನೆ ಅದು ಕೂಡ ಓದ್ಕೋಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆ ಕನಿಷ್ಠ 30ರಷ್ಟು ಅಂಕಗಳನ್ನು ಗಳಿಸಬೇಕಾಗುತ್ತೆ, 35 ಮಾರ್ಕಸನ್ನು ಪಡ್ಕೋಬೇಕು. ಋಣಾತ್ಮಕ ಮೌಲ್ಯಮಾಪನ ಇದೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಮತ್ತೆ ಪೇಜ್ ನೋಡೋಣ. ಸೊ ಇಲ್ಲಿ ನೋಡ್ಕೋಬೇಕು. ಸೊ ಎಲ್ಲ ಗ್ರಾಮ ನೇಮಕಾತಿ ಯಾವ ರೀತಿ ನಡೀತೆ, ಸೆಲೆಕ್ಷನ್ ಯಾವ ರೀತಿ ನಡೀತೆ ಎಲ್ಲ ಕೊಟ್ಟಿದ್ದಾರೆ. ಅರ್ಹತಾ ಷರತ್ತುಗಳು ನೋಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಇದೆ. ಭಾರತ ನಾಗರಿಕನಾಗಿರಬೇಕು. ಸೊ
ಇಂಡಿಯನ್ ಸಿಟಿಜನ್ಶಿಪ್ ಆಗಿರಬೇಕಾಗತ್ತೆ. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರು ಇರಬಾರ್ದು, ಅದು ಕೂಡ ಇದೆ. ಸೊ ಅಭ್ಯರ್ಥಿ ಮಾನಸಿಕವಾಗಿ ಎಲ್ಲ ಇರಬೇಕು, ಅಂದರೆ ಮೆಂಟಲ್ ಎಬಿಲಿಟಿ ಹೊಂದಿರಬೇಕು, ಎಲ್ಲ ಕೂಡ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೋಬೇಕು. ಸೊ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳ ಮೇಲೆ ಕೊಟ್ಟಿದ್ದಾರೆ. ಆನ್ಲೈನ್ ಅಂದರೆ 2A 2B 3B ವರ್ಗಗಳ ಮೇಲೆ ಆರ್ಡರ್ ಮಾಡಿದ್ದಾರೆ. ಸೊ ನೋಡ್ಕೋಬೇಕು ನೀವು. ಸೊ PDF ಲಾಂಗ್ ಫಾರ್ಮ್ PDF ಇದೆ ಇದು. ಸೊ ನೋಡ್ಕೋಬೇಕಲ್ಲ ನೀವು. ಸೊ ಲಾಸ್ಟಲ್ಲಿ ಸೊ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಗಳಿಗೆ ಅರ್ಜಿನ ಸಲ್ಲಿಸಬೇಕು. ನಾನು ಹೇಳಿ ನೋಡಿ 37/2020 ಲಾಸ್ಟ್ ಟೈಮ್ ಇದೆ. ಅದಾದ ಟೈಮ್ಗೆ ಅರ್ಜಿ ಸಲ್ಲಿಸಿ ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡ್ಕೋಬೋದು. ಸೊ ಮೊಬೈಲ್ ಮುಖಾಂತರ ಅಪ್ಲೈ ಮಾಡ್ಕೋಬೋದು. ನಾನು ನಿಮ್ಮ ಮುಂದಿನ ಸ್ಟೆಪ್ ಇಂಗ್ಲೀಷ್ ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತಂದು. ಸೊ PDF ಕರೆಕ್ಟಾಗಿ ಓದ್ಕೊಳ್ಳಿ. ನಾನು ಹೇಳಿ ನೋಡಿ. ಸೊ ಇವತ್ತು 10 ಅದು ಅರ್ಜಿನ ಕರೆದಿದ್ದು 10/7/2026 11ನೇ ತಾರೀಕಿಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈಗ ನಿಮಗೂ 30 ಆಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಮಾನದಂಡ ಇರ್ತವೆ, ಷರತ್ತುಗಳನ್ನ ಅನ್ವಯಿಸಿ ಓದ್ಕೋಬೇಕಾಗತ್ತೆ. ಸೊ ಬನ್ನಿ, ಇಲ್ಲಿ ಕ್ಯಾಟಗರಿ ಸಂಬಂಧಪಟ್ಟಂತ ಕೊಟ್ಟಿದ್ದಾರೆ ನೋಡಿ. ಕ್ಯಾಟಗರಿ ಪ್ರವರ್ಗ ಎ ಕ್ಯಾಟಗರಿ ಮೇಲೆ ಕೊಟ್ಟಿದ್ದು ಅವನು ನೋಡ್ಕೋಬೇಕು ನೀವು. ಅಲ್ಲಿ ಏನಾಗುವುದು ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಯೋಜನಾ ಅದಕ್ಕೆ ಸಂಬಂಧಪಟ್ಟಂಥ ನಿಶಸ್ತ್ರ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, ತೃತೀಯ ಲಿಂಗ ಅಂದರೆ ನಿಮಗೆ ಬೇರೆ ಬರುತ್ತೆ ಅದು. ಸೊ ಅಲ್ಲಿ ಟ್ರಾನ್ಸ್ಜೆಂಡರ್ ಬರುತ್ತೆ. ಸೊ ಅದನ್ನು ನೋಡ್ಕೋಬೇಕು ನೀವು. ಇನ್ನು ಕಲ್ಯಾಣ ಕರ್ನಾಟಕ KK ಅಂತ ಕರಿತೀವಿ, ಅದನ್ನು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ PDF ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ನೋಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ. ಸೊ ಅರ್ಜಿ ಸಲ್ಲಿಸೋ ಟೈಮ್ ಕೊಟ್ಟಿದ್ದಾರೆ ನೋಡಿ, ಅದೇ ಟೈಮ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸೊ ಲಾಸ್ಟ್ ಟೈಮ್ ಇದೆ ಅದು ಅರ್ಜಿ ಸಲ್ಲಿಸಲು. ಸೊ ನೋಡಿ 11/7/2026 ಆನ್ಲೈನ್ ಮುಖಾಂತರ ಅರ್ಜಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆನ್ಲೈನ್ ಮುಖಾಂತರ ಅರ್ಜಿನ ಇದೇ ಒಂದು ತಿಂಗಳಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೀವೆಲ್ಲ ಆಸಕ್ತ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗತ್ತೆ. ನೋಡಿ 11/7/2026 ಅರ್ಜಿ ಸ್ಟಾರ್ಟ್ ಆಗಿದ್ದು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026. ಶುಲ್ಕ ಅಂದರೆ ಫೀ ಕಟ್ಟಲು 31/7/2026 ಲಾಸ್ಟ್ ಟೈಮ್ ಕೊಟ್ಟಿರ್ತಾರೆ. ಆಸಕ್ತ ಮತ್ತು ಅವರ ವಿದ್ಯಾರ್ಥಿಗಳು ಗ್ರಾಮಾಧಿಕಾರಿಗೆ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ. ಸೊ ಸರಿಯಾಗಿ PDFನ ಗಮನ ಕೊಟ್ಟು ಓದ್ಕೊಳ್ಳಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಮಾಹಿತಿ ಕೊಟ್ಟಿದ್ದು. ಸೊ ನೀವು ಅಧಿಸೂಚನೆ ಓದ್ಕೊಳ್ಳಿ. ಕಲಬುರಗಿ, ಬೀದರ್, ರಾಯಚೂರು ಎಲ್ಲ ನೋಡಿಕೊಂಡು ನೀವು ಯಾವ ರೀತಿ ಅಂದರೆ PUC ಸೆಕೆಂಡ್ ಇಯರ್ PUC ಮತ್ತು ITI ಡಿಪ್ಲೊಮಾ ಇರುತ್ತೆ ನೋಡಿ. ಇಲ್ಲಿ ತಸ್ತಮಾನ ಅಂತ ಕರಿತೀವಿ ನಾವು, ಅಂದರೆ ಹೆಚ್ಚಿನ ಹುದ್ದೆ ತಸ್ತಮಾನ ಡಿಪ್ಲೊಮಾ ಇರ್ಬೋದು. ಸೊ ಇಲ್ಲಿ BE BCom ಡಿಗ್ರಿ ಎನಿ ಡಿಗ್ರಿ ಇದ್ದರೂ ಕೂಡ ಇಲ್ಲಿ ಮಾಡ್ಕೋಬೋದು. CBSE ಅಂದರೆ ಸೆಂಟ್ರಲ್ ನಡೆಯುವಂಥ ಎಕ್ಸಾಮ್. ಅಲ್ಲಿ ನಾವು ಈಗ ಕರ್ನಾಟಕದಲ್ಲಿ ಬರೀತೀವಲ್ಲ PUCನ, ಅಲ್ಲಿ ಸೆಂಟ್ರಲ್ ಬರೀತೀವಿ. CBSE ಸೆಕೆಂಡ್ PUC ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಮತ್ತು 2 ವರ್ಷಗಳ IT ಕೋರ್ಸ್ ಕೂಡ ಮಾಡಿದವರು ಇದನ್ನು ಮಾಡ್ಕೋಬೋದು ಅಂತ. ಕನಿಷ್ಠ 35 ಅಂಕ ಪಾಸ್ ಆಗಿರಬೇಕು, ಉತ್ತೀರ್ಣ ಅಂತ ಆಗಿರ್ಬೇಕು ಅಂತ ಹೇಳಿದರೆ. ಸೊ ಅದನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿ ಈ PDFನ ಓದ್ಕೊಂಡು ನೀವು ಮಾಡಬೇಕಾಗತ್ತೆ. ಸೊ ನಾನು ಮುಂದಿನ ಒಂದು ಸ್ಟೆಪ್ನಲ್ಲಿ ಯಾವ ರೀತಿ ಇವರು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದು ತಿಳಿಸ್ಕೊಡ್ತೀನಿ. ಈಗ ಗೊತ್ತಾಗತ್ತೆ. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಸಿಗುತ್ತೆ ನೋಡಿ. ಅಲ್ಲಿ ಕ್ಲಿಕ್ ಮಾಡಿದರೆ ಪ್ರವೇಶ ಅಂತ ಇರುತ್ತೆ ಅಥವಾ ನೇಮಕಾತಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತಿದೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 2 ಇವೆ, RPC ಮತ್ತು KK ಅಂತಿದೆ. ನೀವು KK ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ಕೂಡಲೇ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಹುದ್ದೆಗಳ ವರ್ಗೀಕರಣ ಅಂತಿದೆ. 10/7/2026 ಅಂತಿದೆ. ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿ ಲಿಂಕ್ ನೋಡಿ, ಅರ್ಜಿ ಸಲ್ಲಿಸಲು ಲಿಂಕು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಅಧಿಸೂಚನೆ ಎಂಬ ವಿವರವಾಗಿ ನೋಡ್ಕೋಬೇಕಾದ್ರೆ ಇಲ್ಲಿ ಗ್ರಾಮ ಆಡಳಿತಕಾರ ನೇಮಕಾತಿ ವಿವರವಾದ ಅಧಿಸೂಚನೆ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಗ್ರಾಮ ಆಡಳಿತ ಅಧಿಕಾರಿಯ ಅರ್ಜಿ ಲಿಂಕ್ ಅಂತ ನೋಡಿ. ಸೊ ಲಿಂಕ್ ಕ್ಲಿಕ್ ಮಾಡಿಬಿಟ್ಲೆ ಈ ರೀತಿ ಓಪನ್ ಆಗುತ್ತೆ. KE ಆನ್ಲೈನ್. ಸೊ ನಿಮಗೆ ಈ ರೀತಿ ಕೊಟ್ಟಿರ್ತಾರೆ. ಸೊ ರಿಕ್ವೈರ್ಮೆಂಟ್ ಸಪೋರ್ಟಲಲ್ಲಿ ಬಂದಿರ್ತೀರಿ ನೀವು. ಸೊ ಓಕೆ ವಿದ್ಯಾರ್ಥಿಗಳೇ, ಈ ರೀತಿ ನೀವು ಗ್ರಾಮ ಅಧಿಕಾರಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾ ಇಂದಿನ ಟಾಪಿಕ್ನ ಇಲ್ಲೇ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.